ಈ ದಿನ ಮಸ್ಕಲ್ ಗ್ರಾಮ ಪಂಚಾಯಿತಿ ವತಿಯಿಂದ ಸಾಮಾಜಿಕ ಪರಿಶೋಧನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇದು ಸರ್ಕಾರದ ಆದೇಶದಂತೆ ಪ್ರತಿ ವರ್ಷ ಏನು ನಾವು ಕಳೆದ ಸಾಲಿನಲ್ಲಿ ಏನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ 15ನೇ ಹಣಕಾಸು ಯೋಜನೆಯಲ್ಲಿ ಏನು ನಾವು ಕ್ರಿಯಾ ಯೋಜನೆಗೆ ಸಂಬಂಧಪಟ್ಟಂತೆ ಈ ಖರ್ಚು ವೆಚ್ಚಗಳನ್ನು ಮಾಡಿರ್ತೀವಿ, ಅದಕ್ಕೆ ಸಂಬಂಧಪಟ್ಟಂಗೆ ಸಾರ್ವಜನಿಕವಾಗಿ ಈ ಒಂದು ಪರಿಶೋಧನೆಯನ್ನು ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ. ಈ ಒಂದು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಕಳೆದ 2ನೇ ತಾರೀಕಿನಿಂದ ಇಲ್ಲಿವರೆಗೂ ಸಾಮಾಜಿಕ ಪರಿಶೋಧನೆಯನ್ನು ನಡೆಸಲಾಗುತ್ತದೆ. ನಂತರದಲ್ಲಿ ಏನು ಕಾಮಗಾರಿಗಳಾಗಿರುವಂಥ ಸ್ಥಳಕ್ಕೂ ಕೂಡ ಭೇಟಿ ಮಾಡಿ ಸ್ಥಳ ಪರಿಶೀಲನೆಯನ್ನು ಕೂಡ ಮಾಡಿ ಅದರ ವರದಿಯನ್ನು ರೆಡಿ ಮಾಡಿರ್ತಾರೆ. ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮವನ್ನು ಸರ್ಕಾರದ ಆದೇಶದಂತೆ ಇವತ್ತು ಈ ಒಂದು ಗ್ರಾಮ ಸಭೆಯನ್ನು ಆಯೋಜನೆ ಮಾಡಿರ್ತೀವಿ. ಈ ಒಂದು ಗ್ರಾಮ ಸಭೆಗೆ ನಮ್ಮ ಮಾರ್ಗದರ್ಶಿ ಅಧಿಕಾರಿಗಳಾದಂತಹ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರು ಶಿವಣ್ಣ ಸರ್ ಅವರ ಪರವಾಗಿ, ಅದೇ ಇಲಾಖೆಯ ಸಮಾಜ ಕಲ್ಯಾಣ ಇಲಾಖೆಯ ಮ್ಯಾನೇಜರ್ ಆದಂತಹ ಅಶ್ವಥ್ ರಾಮಯ್ಯ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದಂತಹ KS ರಾಜು ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಎಲ್ಲರೂ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವಿವಿಧ ವಾರ್ಡ್ನ ಸದಸ್ಯರುಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಆ ಎಲ್ಲ ಸದಸ್ಯರುಗಳಿಗೂ ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರಾದಂತಹ ಮೋಹನ್ ಸರ್ ಅವರ ಈ ಒಂದು ಸಾಮಾಜಿಕ ಪರಿಶೋಧನೆಯ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರಾಗಿರ್ತಾರೆ. ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಎಲ್ಲರೂ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಾಮಾಜಿಕ ಪರಿಶೋಧನೆ ಮಾಡಲು ಸಾಮಾಜಿಕ ಪರಿಶೋಧನಾ ಅಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಗ್ರಾಮಗಳ ಗ್ರಾಮಸ್ಥರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಎಲ್ಲರೂ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ನಮ್ಮ ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ಆಶಾ ಅಂಗನವಾಡಿ ಕಾರ್ಯಕರ್ತೆಯರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮವನ್ನು ವೇದಿಕೆಯಲ್ಲಿರುವ ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಈಗಾಗಲೇ ಸರ್ಕಾರದ ಆದೇಶದಂತೆ ಆಗಸ್ಟ್ 2ನೇ ತಾರೀಕಿಂದ ಇಲ್ಲಿವರೆಗೂ ಏನು ಲೆಕ್ಕ ಪರಿಶೋಧನೆಯನ್ನು ಮಾಡಿದ್ದಾರೆ, ಆ ಪರಿಶೋಧನೆ ಮಾಡಿರುವಂತಹ ವರದಿಯನ್ನು ಇವತ್ತು ಈಗ ಸಾಮಾಜಿಕ ಪರಿಶೋಧನೆಯ ತಂಡದ ಸದಸ್ಯರಾದಂತಹ ರಂಗಸ್ವಾಮಿ ಅವರು ಈ ಒಂದು ವರದಿಯನ್ನು ಮಂಡನೆ ಮಾಡ್ತಾ ಇದ್ದಾರೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ 2023-24ನೇ ಸಾಲಿನ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಈ ಗ್ರಾಮ ಸಭೆ ಅಧ್ಯಕ್ಷರಾದ ಶ್ರೀ ಅಶ್ವತ್ಥರಾಮಯ್ಯನವರು, ಸಹಾಯಕ ನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ ತುಮಕೂರವರು ಹಾಗೂ ಈ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು,
ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರುಗಳು, ಈ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರಿಗೂ ನಮಸ್ಕಾರಗಳು. ಈ ಸಾಮಾಜಿಕ ಪರಿಶೋಧನೆಯ ಮುಖ್ಯ ಉದ್ದೇಶ ಬೇಡಿಕೆ ಪ್ರಕಾರ ಒಂದು ಆರ್ಥಿಕ ವರ್ಷದಲ್ಲಿ ಪ್ರತಿ ಕುಟುಂಬಕ್ಕೆ 100 ದಿನಗಳಿಗೆ ಕಡಿಮೆ ಇಲ್ಲದಂತೆ ಉದ್ಯೋಗವನ್ನು ಒದಗಿಸುವಂಥದ್ದು. ಇದರ ಮೂಲಕ ನಿಗದಿತ ಗುಣಮಟ್ಟ ದೀರ್ಘಕಾಲ ಬಾಳಿಕೆ ಬರುವಂಥ ಆಸ್ತಿಗಳನ್ನು ಸೃಜನೆ ಮಾಡುವಂಥದ್ದು, ಬಡವರ ಜೀವನೋಪಾಯದ ಸಂಪನ್ಮೂಲಗಳನ್ನು ಬಲಪಡಿಸುವಂಥದ್ದು ಹಾಗೂ ಸಾಮಾಜಿಕವಾಗಿ ಒಳಗೊಳ್ಳುವಿಕೆಯನ್ನು ಖಚಿತಪಡಿಸಿಕೊಳ್ಳುವಂಥದ್ದು ಹಾಗೂ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಬಲಪಡಿಸುವಂಥದ್ದು. ಈ ಪಂಚಾಯತ್ ರಾಜ್ ಸಂಸ್ಥೆಗಳಂತೆ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ. ಈ ಯೋಜನೆಯಡಿ ಕೂಲಿ ಕಾರ್ಮಿಕರಿಗೆ ನೀಡಲಾಗಿರುವ ಪ್ರಮುಖ ಹಕ್ಕುಗಳು ಉದ್ಯೋಗ ಚೀಟಿಯನ್ನು ಪಡೆಯುವಂತಹ ಹಕ್ಕು, ಬೇಡಿಕೆ ಮತ್ತು 15 ದಿನಗಳೊಳಗಾಗಿ ಕೂಲಿಯನ್ನು ಪಡೆಯುವಂತಹ ಹಕ್ಕುಳ್ಳವರಾಗಿರುತ್ತಾರೆ. ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೆಲಸ ಪಡೆಯುವಂತಹ ಹಕ್ಕುಳ್ಳವರಾಗಿರುತ್ತಾರೆ. ಕುಂದುಕೊರತೆಗಳನ್ನು ಕಾಲಮಿತಿಯೊಳಗಾಗಿ ನಿವಾರಣೆ ಪಡೆಯುವಂತಹ ಹಕ್ಕುಳ್ಳವರಾಗಿರುತ್ತಾರೆ. ಕಾಮಗಾರಿ ಸ್ಥಳದಲ್ಲಿ ಕೂಲಿ ಕಾರ್ಮಿಕರಿಗೆ ಅಪಘಾತವಾಗಿ ಅಂಗವಿಕಲತೆ ಅಥವಾ ಮರಣ ಸಂಭವಿಸಿದಲ್ಲಿ ಸರ್ಕಾರದ ವತಿಯಿಂದ ಸೂಕ್ತ ಪರಿಹಾರ ಪಡೆಯುವ ಹಕ್ಕುಳ್ಳವರಾಗಿರುತ್ತಾರೆ. ಈ ಸಾಮಾಜಿಕ ಪರಿಶೋಧನೆಯ ಮುಖ್ಯ ಉದ್ದೇಶ ಸಮುದಾಯ ಆಧಾರಿತ ಭಾಗವಹಿಸುವಿಕೆಯನ್ನು ಹೆಚ್ಚುವಂಥದ್ದು, ಯೋಜನೆಯು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳ್ಳಲು ಸಹಕಾರಿಯಾಗುವಂಥದ್ದು, ಫಲಾನುಭವಿಗಳು ತಮ್ಮ ಅಗತ್ಯತೆ ಮತ್ತು ಕುಂದುಕೊರತೆಗಳನ್ನು ವ್ಯಕ್ತಪಡಿಸಲು ವೇದಿಕೆಯನ್ನು ಒದಗಿಸುವಂಥದ್ದು, ಅನುಷ್ಠಾನ ಪ್ರಕ್ರಿಯೆಯಲ್ಲಾಗುವ ಸೋರಿಕೆ ಮಾಡುವ ಮೂಲಕ ಯೋಜನೆಯನ್ನು ಬಲಪಡಿಸುವಂಥದ್ದು. ಹಾಗೆ ಈ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ವೈಯಕ್ತಿಕ ಕಾಮಗಾರಿಗಳಿಗೆ ಕೋಳಿ ಶೆಡ್ ನಿರ್ಮಾಣಕ್ಕೆ 60,000, ಬದು ನಿರ್ಮಾಣಕ್ಕೆ ಪ್ರತಿ ಎಕರೆಗೆ 17,000, ದನದ ಶೆಡ್ ನಿರ್ಮಾಣಕ್ಕೆ 57,000, ಹಂದಿದೊಡ್ಡಿ ನಿರ್ಮಾಣಕ್ಕೆ 87,000, ಮೇಕೆ ಶೆಡ್ ನಿರ್ಮಾಣಕ್ಕೆ 70,000, ಬಯೋಗ್ಯಾಸ್ ಘಟಕ ನಿರ್ಮಾಣಕ್ಕೆ 50,000, ಬಚ್ಚಲಗುಂಡಿ ನಿರ್ಮಾಣಕ್ಕೆ 11,000 ನಿಗದಿಪಡಿಸಲಾಗಿದೆ. ಹಾಗೆ ತೋಟಗಾರಿಕಾ ಬೆಳೆಗಳಾದ ಕಾಳುಮೆಣಸು, ನಿಂಬೆ, ಮೋಸಂಬಿ, ಕಿತ್ತಳೆ, ಅಂಗಾಂಶ ಬಾಳೆ, ಪಪ್ಪಾಯ, ಅಂಜೂರ, ಸೀಬೆ, ಸೀತೆಫಲ, ನುಗ್ಗೆ ಹೀಗೆ ಹಲವಾರು ತೋಟಗಾರಿಕಾ ಬೆಳೆಗಳನ್ನು ಅನುಷ್ಠಾನ ಮಾಡಿಕೊಂಡು ತಮ್ಮ ಜಮೀನುಗಳನ್ನು ಅಭಿವೃದ್ಧಿಪಡಿಸಬಹುದು. ಹಾಗೆ ಸಮುದಾಯ ಕಾಮಗಾರಿಗಳಾದ ಹೊಸದಾಗಿ ಕೆರೆಕಟ್ಟೆ ನಿರ್ಮಾಣ, ಸಿಸಿ ಚರಂಡಿ ನಿರ್ಮಾಣ, ಸಿಸಿ ರಸ್ತೆ ಹಾಗೂ ಗ್ರಾಮೀಣ ಗೋದಾಮುಗಳು, ಶಾಲಾ ಆಟದ ಮೈದಾನ, ಸರ್ಕಾರಿ ಶಾಲೆಗಳಿಗೆ ಮಳೆ ನೀರು ಕೊಯ್ಲು ನಿರ್ಮಾಣ, ತಡೆಯಣೆ, ಪಿಕಪ್, ಮಲ್ಟಿಆರ್ ಚೆಕ್ ಡ್ಯಾಮ್ ಹೀಗೆ ಹಲವಾರು ಸಮುದಾಯ ಕಾಮಗಳನ್ನು ಅನುಷ್ಠಾನ ಮಾಡಿಕೊಂಡು ತಮ್ಮ ಗ್ರಾಮಗಳನ್ನು ಅನುಷ್ಠಾನ ಮಾಡ್ಕೋಬಹುದು. ಹಾಗೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಿಗದಿಪಡಿಸಿರುವ ವೇಳಾಪಟ್ಟಿ ಪ್ರಕಾರ ಈ ಗ್ರಾಮ ಪಂಚಾಯಿತಿಯಲ್ಲಿ ದಿನಾಂಕ 2/8/2024ರಿಂದ 9/8/2024ರವರೆಗೆ ಪ್ರತಿ ಕಾಮಗಾರಿಗಳ ಕಡತ ಪರಿಶೀಲನೆ, ಪ್ರತಿ ಕಾಮಗಾರಿಗಳ ಸ್ಥಳ ಪರಿಶೀಲನೆ, ಇದಕ್ಕೆ ಸಂಬಂಧಪಟ್ಟಂತೆ ಮನೆ ಭೇಟಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಇದರ ಪೂರಕ ವರದಿಯನ್ನು ಈ ದಿನ ತಮ್ಮ ಮುಂದೆ ಮಂಡಿಸ್ತಾ ಇದ್ದೀನಿ. ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ 1/4/2023ರಿಂದ 31/3/2024 ಅವಧಿಯಲ್ಲಿ ಈ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು 147 ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಇದರಲ್ಲಿ ಗ್ರಾಮ ಪಂಚಾಯಿತಿ ವತಿಯವರಿಂದ ಕಡತ ನಿರ್ವಹಣೆ ಮಾಡಿ ಹಣ ಪಾವತಿಯಂತ ಮಾಡಿದಂಥ ಕಾಮಗಾರಿಗಳ ಸಂಖ್ಯೆ 135. ಸಾಮಾಜಿಕ ಅರಣ್ಯ ಇಲಾಖೆಯಿಂದ 1 ಕಾಮಗಾರಿ ಅನುಷ್ಠಾನಗೊಂಡಿದೆ. ತೋಟಗಾರಿಕೆ ಇಲಾಖೆಯಿಂದ 9 ಕಾಮಗಾರಿಗಳು ಅನುಷ್ಠಾನಗೊಂಡಿವೆ ಹಾಗೂ ರೇಷ್ಮೆ ಇಲಾಖೆಯಿಂದ 2 ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಒಟ್ಟು ಇವೆಲ್ಲ ಕಾಮಗಾರಿಗಳ ಒಟ್ಟು ವೆಚ್ಚ 38,82,241 ರೂಗಳನ್ನು ಈ ಅವಧಿಯಲ್ಲಿ ವೆಚ್ಚ ಮಾಡಲಾಗಿದೆ. ಹಾಗೆ ಪ್ರತಿ ಕಾಮಗಾರಿ ಈ ಕಾಮಗಾರಿಗಳಿಗೆ ಖರ್ಚಾಗಿರುವಂತಹ ವೆಚ್ಚದ ವಿವರವನ್ನು ತಮ್ಮ ಮುಂದೆ ಮಂಡಿಸ್ತಾ ಇದ್ದೀನಿ. ಕೊರಟಗೆರೆ ಗ್ರಾಮದ
ಸಹೇರಾ ಖಾನಂ ಕೋಂ ಶಫೀವುಲ್ಲಾರವರ ವಸತಿ ನಿರ್ಮಾಣ ಕಾಮಗಾರಿ ಕೂಲಿ ಮೊತ್ತ 2212. ಕಳ್ಳಿಪಾಳ್ಯ ಗ್ರಾಮದ ಕೆಂಪಯ್ಯ ಬಿನ್ ಕೆಂಪಯ್ಯನವರ ದನದ ಶೆಡ್ ನಿರ್ಮಾಣ ಸಾಮಗ್ರಿ ಮೊತ್ತ 20,250. ಕೆಂಪನಮಯ್ಯ ಬಿನ್ ಕೆಂಪಗಂಗಯ್ಯನವರ ದನದ ಶೆಡ್ ನಿರ್ಮಾಣ ಸಾಮಗ್ರಿ ಮೊತ್ತ 20,051. ಗಂಗಮ್ಮ ಕೋಂ ರಾಮಯ್ಯನವರ ವಸತಿ ನಿರ್ಮಾಣ 27,492. ಬಸವೇಗೌಡನಪಾಳ್ಯ ಗ್ರಾಮದ ಗಂಗಮ್ಮ ಕೋಂ ಗಂಗಯ್ಯನವರ ವಸತಿ ನಿರ್ಮಾಣ 24,648. ಬಿದರೆಕಟ್ಟೆ ಗ್ರಾಮದ ಉಮಾದೇವಿ ಕೋಂ ಸಿದ್ದರಾಜುರವರ ವಸತಿ ನಿರ್ಮಾಣ 10,428. ಬಿದರೆಕಟ್ಟೆ ಗ್ರಾಮದ ಗಂಗಮ್ಮ ಕೋಂ ರೇವಣ್ಣನವರ ವಸತಿ ನಿರ್ಮಾಣ ಕಾಮಗಾರಿ 10,428. ಬಿದರೆಕಟ್ಟೆ ಗ್ರಾಮದ ಚಿಕ್ಕಗಂಗಯ್ಯ ಬಿನ್ ಈರಯ್ಯನವರ ದನದ ಶೆಡ್ ನಿರ್ಮಾಣ ಸಾಮಗ್ರಿ ಮೊತ್ತ 20,986. ಬಿದರೆಕಟ್ಟೆ ಗ್ರಾಮದ ಭಾಗ್ಯಮ್ಮ ಬಿನ್ ಗರುಡಯ್ಯನವರ ವಸತಿ ನಿರ್ಮಾಣ 10,428. ಮಸ್ಕಲ್ ಗ್ರಾಮ ಪಂಚಾಯತಿ ಜೋಲಮಾರ್ನಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣ ಸಾಮಗ್ರಿ ಮೊತ್ತ 7,92,689. ಸಾಸಲು ಗ್ರಾಮದ ರತ್ನಮ್ಮ ಕೋಂ ಕೆಂಪನರಸಯ್ಯನವರ ವಸತಿ ನಿರ್ಮಾಣ ಕಾಮಗಾರಿ 27,808. ಸಾಸಲು ಗ್ರಾಮದ ವಸಂತ್ ಕುಮಾರ್ ಅವರ ಮನೆ ಹತ್ತಿರ ಶೋಫಿಟ್ ನಿರ್ಮಾಣ ಸಾಮಗ್ರಿ ಮೊತ್ತ 5,200. ಸಾಸಲು ಗ್ರಾಮದ ವಿಜಯಲಕ್ಷ್ಮಿ ಕೋಂ ನಾಗರಾಜುರವರ ಜಾಗದಲ್ಲಿ ಶೋಫಿಟ್ ನಿರ್ಮಾಣ ಸಾಮಗ್ರಿ ಮೊತ್ತ 6,043. ಕೊರಟಗೆರೆ ಗ್ರಾಮದ ಕೃಷ್ಣಯ್ಯ ಬಿನ್ ಕೆಂಪಯ್ಯನವರ ವಸತಿ ನಿರ್ಮಾಣ ಕಾಮಗಾರಿ 22,120. ಕೊರಟಗೆರೆ ಗ್ರಾಮದ ಕೆಂಪಮ್ಮ ಕೋಂ ಕೆಂಪನ್ನಯ್ಯನವರ ವಸತಿ ನಿರ್ಮಾಣ 27,808. ವರಗನಹಳ್ಳಿ ಗ್ರಾಮದ ರೇವಣ್ಣ ಬಿನ್ ಲಿಂಗಯ್ಯನವರ ಮೇಕೆಶೆಡ್ ನಿರ್ಮಾಣ ಸಾಮಗ್ರಿ ಮೊತ್ತ 49,999. ಕಳ್ಳಿಪಾಳ್ಯ ಗ್ರಾಮದ ಗಂಗಮ್ಮ ಕೋಂ ರಾಮಕೃಷ್ಣಯ್ಯನವರ ವಸತಿ ನಿರ್ಮಾಣ 10,428. ಕಳ್ಳಿಪಾಳ್ಯ ಗ್ರಾಮದ ಗಂಗಯ್ಯ ಬಿನ್ ರುದ್ರಯ್ಯನವರ ಮನೆ ಹತ್ತಿರ ಕೈತೋಟ ನಿರ್ಮಾಣ ಸಾಮಗ್ರಿ ಮೊತ್ತ 404. ಕುರುಗುಂದ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಗೆ ಶೌಚಾಲಯ ನಿರ್ಮಾಣ ಕಾಮಗಾರಿ ಕೂಲಿ ಮೊತ್ತ 7,584. ಸಾಮಗ್ರಿ ಮೊತ್ತ 61,776. ಒಟ್ಟು 69,360. ಜೋಲಮಾರ್ನಹಳ್ಳಿ ಗ್ರಾಮದ ರಾಜಲಕ್ಷ್ಮಮ್ಮ ಕೋಂ ರಂಗಪ್ಪನವರ ವಸತಿ ನಿರ್ಮಾಣ 26,544. ಡಿ ಕೊರಟಗೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಶೌಚಾಲಯ ನಿರ್ಮಾಣ ಕಾಮಗಾರಿ ಸಾಮಗ್ರಿ ಮೊತ್ತ 68,834. ತಮ್ಮಡಹಳ್ಳಿ ಗ್ರಾಮದ ಕಾಂತಮ್ಮ ಕೋಂ ಸಿದ್ದರಾಮಯ್ಯನವರ ಮನೆ ಹತ್ತಿರ ಕೈತೋಟ ಕಾಮಗಾರಿ ಸಾಮಗ್ರಿ ಮೊತ್ತ 404. ತಮ್ಮಡಹಳ್ಳಿ ಗ್ರಾಮದ ರತ್ನಮ್ಮ ಕೋಂ ಸಿದ್ದರಾಮಯ್ಯನವರ ವಸತಿ ನಿರ್ಮಾಣ 27,492. ತಮ್ಮಡಹಳ್ಳಿ ಗ್ರಾಮದ ಶಾರದಮ್ಮ ಕೋಂ ಗಂಗರಯ್ಯನವರ ಮನೆ ಹತ್ತಿರ ಕೈತೋಟ ಕಾಮಗಾರಿ ಕೂಲಿ ಮೊತ್ತ 632. ಸಾಮಗ್ರಿ ಮೊತ್ತ 404. ಒಟ್ಟು 1,036. ಬೊಮ್ಮನಹಳ್ಳಿ ಗ್ರಾಮದ ಗೌರಮ್ಮ ಕೋಂ ಶಂಕರಯ್ಯನವರ ಮನೆ ಹತ್ತಿರ ಕೈತೋಟ ನಿರ್ಮಾಣ ಕಾಮಗಾರಿ ಕೂಲಿ ಮೊತ್ತ 3,160. ಸಾಮಗ್ರಿ ಮೊತ್ತ 404. ಒಟ್ಟು 3,564. ಬೊಮ್ಮನಹಳ್ಳಿ ಗ್ರಾಮದ ಪಾಲನೇತ್ರಯ್ಯನವರ ಮನೆ ಹತ್ತಿರ ಕೈತೋಟ ನಿರ್ಮಾಣ ಕಾಮಗಾರಿ ಸಾಮಗ್ರಿ ಮೊತ್ತ 404. ಬೊಮ್ಮನಹಳ್ಳಿ ಗ್ರಾಮದ ಮಹಾದೇವಮ್ಮ ಕೋಂ ಕುಮಾರಸ್ವಾಮಿ ಅವರ ಮನೆ ಹತ್ತಿರ ಕೈತೋಟ ಕಾಮಗಾರಿ ಸಾಮಗ್ರಿ ಮೊತ್ತ 404. ಮಸ್ಕಲ್ ಗ್ರಾಮದ ಗೌರಮ್ಮ ಕೋಂ ವೀರಣ್ಣನವರ ವಸತಿ ನಿರ್ಮಾಣ ಕಾಮಗಾರಿ 4,424. ವರದನಹಳ್ಳಿ ಗ್ರಾಮದ ಗೋಪಾಲ್ ಕೋಂ ಮುನಿಯಪ್ಪನವರ ಮನೆಯ ಹತ್ತಿರ ಕೈತೋಟ ಕಾಮಗಾರಿ ಕೂಲಿ ಮೊತ್ತ 2,228. ಸಾಮಗ್ರಿ ಮೊತ್ತ 404. ಒಟ್ಟು 2,932. ಸಾಸಲು ಗ್ರಾಮದ ಭಾಗ್ಯಮ್ಮ ಕೋಂ ಗಂಗಯ್ಯನವರ ವಸತಿ ನಿರ್ಮಾಣ ಕಾಮಗಾರಿ 19,908. ಸಾಸಲು ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಗೆ ಶೌಚಾಲಯ ನಿರ್ಮಾಣ ಕಾಮಗಾರಿ ಸಾಮಗ್ರಿ ಮೊತ್ತ 65,726. ಸಾಸಲು ಗ್ರಾಮದ ಗಂಗಮ್ಮ ಕೋಂ ನರಸಿಂಹಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 10,428. ಕಳ್ಳಿಪಾಳ್ಯ ಗ್ರಾಮದ ಆನಂದಮ್ಮ ಕೋಂ ಗಂಗಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 316. ಕಳ್ಳಿಪಾಳ್ಯ ಗ್ರಾಮದ ಉಚ್ಚಯ್ಯ ಬಿನ್ ಗಂಗಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 316.
ಕಳ್ಳಿಪಾಳ್ಯ ಗ್ರಾಮದ ಹೊನ್ನಮ್ಮನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 30,968. ಕಳ್ಳಿಪಾಳ್ಯ ಗ್ರಾಮದ ಕೆಂಪಯ್ಯ ಬಿನ್ ಕೆಂಪಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 316. ಕಳ್ಳಿಪಾಳ್ಯ ಗ್ರಾಮದ ಗಂಗದೇವಮ್ಮನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 17,696. ಕಳ್ಳಿಪಾಳ್ಯ ಗ್ರಾಮದ ಗಂಗಯ್ಯ ಬಿನ್ ಲೇಟ್ ಕೆಂಪಯ್ಯ ಉರ್ಫ್ ರುದ್ರಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 316. ಕೊರಟಗೆರೆ ಗ್ರಾಮದ ಜಯಣ್ಣನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 4,740. ಕೊರಟಗೆರೆ ಗ್ರಾಮದ ಜರೀನಾ ಖಾನಂ ಕೋಂ ದಸಗೀರ್ ಸಾಹೇಬ್ ಅವರ ವಸತಿ ನಿರ್ಮಾಣ ಕಾಮಗಾರಿ 26,544. ಕೊರಟಗೆರೆ ಗ್ರಾಮದ ತಾಸೀನಾ ಕೋಂ ಚಾಂದ್ಬಾಷ್ ರವರ ವಸತಿ ನಿರ್ಮಾಣ ಕಾಮಗಾರಿ 26,544. ಕೊರಟಗೆರೆ ಗ್ರಾಮದ ಬಸಮ್ಮ ಕೋಂ ರುದ್ರಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 37,604. ಕೊರಟಗೆರೆ ಗ್ರಾಮದ ರಂಗಾನಮಕ್ಕ ಕೋಂ ಗಂಗನಾಯಕನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 24,964. ಚಂದ್ರಕಲಾ ಕೋಂ ಪ್ರಕಾಶ್ ಅವರ ವಸತಿ ನಿರ್ಮಾಣ ಕಾಮಗಾರಿ 8,848. ಚಿಕ್ಕ ಕೊರಟಗೆರೆ ಗ್ರಾಮದ ವಸಂತಮ್ಮ ಕೋಂ ಶಿವಲಿಂಗಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 22,436. ಚಿಕ್ಕ ಕೊರಟಗೆರೆ ಗ್ರಾಮದ ಸಿದ್ದಗಂಗಮ್ಮ ಕೋಂ ಕೆಂಪಮುತ್ತ ವೀರಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 316. ಜೋಲುಮಾರ್ನಳ್ಳಿ ಗ್ರಾಮದ ರಂಗಸ್ವಾಮಯ್ಯ ಬಿನ್ ಗಂಗಾನಮೇಗೌಡರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 8,848. ಡಿ ಕೊರಟಗೆರೆ ಗ್ರಾಮದ ನಂಜುಂಡಯ್ಯ ಬಿನ್ ಸಿದ್ದಣ್ಣಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 4,740. ಡಿ ಕೊರಟಗೆರೆ ಗ್ರಾಮದ ಬಸಮ್ಮನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 20,224. ಡಿ ಕೊರಟಗೆರೆ ಗ್ರಾಮದ ಸಿದ್ದಮ್ಮ ಕೋಂ ತೋಟಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 316. ತಮ್ಮಡಳ್ಳಿ ಗ್ರಾಮದ ಕಾಂತಮ್ಮ ಕೋಂ ಸಿದ್ದರಾಮಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 30,968. ತಮ್ಮಡಳ್ಳಿ ಗ್ರಾಮದ ಗಂಗಮ್ಮ ಕೋಂ ನಂಜುಂಡಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 316. ತಮ್ಮಡಳ್ಳಿ ಗ್ರಾಮದ ಸಿದ್ದಗಂಗಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 11,060. ತಮ್ಮಡಳ್ಳಿ ಗ್ರಾಮದ ಪುಟ್ಟರೇವಣ್ಣನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 13,588. ತಮ್ಮಡಳ್ಳಿ ಗ್ರಾಮದ ಮಹದೇವಮ್ಮನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 316. ತಮ್ಮಡಳ್ಳಿ ಗ್ರಾಮದ ರೇವಮ್ಮ ಕುಂ ಕೆಂಚರಾಮಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 26,860. ತಮ್ಮಡಳ್ಳಿ ಗ್ರಾಮದ ಶಾಂತಮ್ಮ ಕೋಂ ನಂಜುಂಡಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 316. ತಮ್ಮಡಳ್ಳಿ ಗ್ರಾಮದ ಬಸಪ್ಪ ಲೇಟ್ ಗುರುಚನ್ನ ಬಸಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 13,578. ತಮ್ಮಡಳ್ಳಿ ಗ್ರಾಮದ ಸಂಗಮೇಶ್ ಅವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 316. ತಮ್ಮಡಳ್ಳಿ ಗ್ರಾಮದ ಸಿದ್ದಗಂಗಮ್ಮ ಕೋಂ ಜಗದೀಶ್ವಚಾರ್ ಅವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 24,648. ತಮ್ಮಡಳ್ಳಿ ಗ್ರಾಮದ ಸುರೇಶ್ ಬಿನ್ ಪುಟ್ಟಸಂಗಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 18,012. ತಮ್ಮಡಳ್ಳಿ ಗ್ರಾಮದ ಹನುಮಕ್ಕ ಕೋಂ ಸುಗ್ಗನಾಯಕನ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 17,696. ಬಸವೇಗೌಡನ ಪಳ್ಳ್ಯದ ಗಂಗಾಧರಯ್ಯ ಬಿನ್ ಮರಿಯಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 6,320. ಬಸವೇಗೌಡನ ಪಳ್ಳಿ ಗ್ರಾಮದ ಮರಿಸ್ವಾಮಯ್ಯ ಬಿನ್ ಗಂಗಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 15,800. ಬಸವೇಗೌಡನ ಪಾಳ್ಯ ಗ್ರಾಮದ ಲಲಿತಾ ಕೋಂ ವೆಂಕಟೇಶ್ ಅವರ ವಸತಿ ನಿರ್ಮಾಣ ಕಾಮಗಾರಿ 28,440. ಬಿದರೆಕಟ್ಟೆ ಗ್ರಾಮದ ಕೆಂಪಮ್ಮ ಕೋಂ ಕಂಬೇಗೌಡರ ವಸತಿ ನಿರ್ಮಾಣ ಕಾಮಗಾರಿ 22,120. ಬಿದರೆಕಟ್ಟೆ ಗ್ರಾಮದ ಗೌರಮ್ಮ ಕೋಂ ಗೋಪಾಲಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 316. ಬಿದರೆಕಟ್ಟೆ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಗೆ ಶೌಚಾಲಯ ನಿರ್ಮಾಣ ಕಾಮಗಾರಿ ಕೂಲಿ ಮೊತ್ತ 316, ಸಾಮಗ್ರಿ ಮೊತ್ತ 71,572, ಒಟ್ಟು 71,888. ಬೊಮ್ಮನಹಳ್ಳಿ ಗ್ರಾಮದ ಕೆಂಪನಮಕ್ಕ ಬಿನ್ ಕೆಂಪಣ್ಣನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 15,474. ಬೊಮ್ಮನಹಳ್ಳಿ ಗ್ರಾಮದ ಚಂದ್ರಶೇಖರ್ ಬಿನ್ ಸೋಮಶೇಖರಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 15,800. ಬೊಮ್ಮನಹಳ್ಳಿ ಗ್ರಾಮದ ನಂಜಪ್ಪ ಕೋಂ ರಂಗಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 316. ಬೊಮ್ಮನಹಳ್ಳಿ ಗ್ರಾಮದ ಬಸವರಾಜು ಬಿನ್ ಚನ್ನಬಸವೇಗೌಡರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 46,452.
ಬೊಮ್ಮನಹಳ್ಳಿ ಗ್ರಾಮದ ಮಹದೇವಯ್ಯ ಬಿನ್ ಸೋಮಶೇಖರಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 15,800. ಬೊಮ್ಮನಹಳ್ಳಿ ಗ್ರಾಮದ ರಾಜಶೇಖರಯ್ಯ ಬಿನ್ ಚನ್ನಬಸವೇಗೌಡರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 30,968. ಬೊಮ್ಮನಹಳ್ಳಿ ಗ್ರಾಮದ ರಾಮಕೃಷ್ಣಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 17,064. ಬೊಮ್ಮನಹಳ್ಳಿ ಗ್ರಾಮದ ರುದ್ರಾಣನಮ್ಮ ಕೋಂ ರುದ್ರಮುನಿಯಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 26,860. ಬೊಮ್ಮನಹಳ್ಳಿ ಗ್ರಾಮದ ಲಕ್ಷ್ಮೀಪತಿ ಕೋಂ ಉಗ್ರಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 11,376. ಬೊಮ್ಮನಹಳ್ಳಿ ಗ್ರಾಮದ ಸಿದ್ದೇಗೌಡ ಬಿನ್ ಚನ್ನಬಸವೇಗೌಡರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 46,452. ಜೆಎಂ ಈ ಕಡೆ ಇಬ್ರು ಇದಾರಲ್ಲ ಮಸ್ಕಲ್ ಜಿ ಜೆಎಂ ಜೋಲ್ಮಾರ್ನಹಳ್ಳಿ ಗ್ರಾಮದ ತಿಮ್ಮ ಅರಸಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 11,060. ಮಸ್ಕಲ್ ಜೋಲ್ಮಾರ್ನಹಳ್ಳಿ ಗ್ರಾಮದ ಸಿದ್ದರಾಜುರವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 22,752. ಹೊರವನಹಳ್ಳಿ ಗ್ರಾಮದ ಮುನಿಯಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 15,484. ಮಸ್ಕಲ್ ಗ್ರಾಮದ ಶಿವಕುಮಾರ್ ಅವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 11,376. ಮಸ್ಕಲ್ ಗ್ರಾಮದ ಗಂಗರಾಜುರವರ ಜಮೀನಿನಲ್ಲಿ ಬದು ತೆಂಗಿನ ಸಸಿ ನಿರ್ಮಾಣ 8,848. ಗಂಗರಾಜುರವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 632. ಗಂಗರಾಜು ಎನ್ಜಿ ಮಡಿಯಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 16,432. ಮಸ್ಕಲ್ ಗ್ರಾಮದ ಗಂಗರೇವಮ್ಮ ಕೋಂ ಆಂಜನೇಗೌಡರವರ ಮನೆ ವಸತಿ ನಿರ್ಮಾಣ ಕಾಮಗಾರಿ 6,636. ಮಸ್ಕಲ್ ಗ್ರಾಮದ ಪ್ರಕಾಶ್ ಅವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 24,648. ಮಸ್ಕಲ್ ಗ್ರಾಮದ ಮಂಜುನಾಥ್ ಬಿನ್ ಮಡಿಯಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 14,852. ಮಸ್ಕಲ್ ಗ್ರಾಮದ ಮಡಿಯಪ್ಪ ಬಿನ್ ಲೇಟ್ ಸಿದ್ದಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 35,708. ಮಸ್ಕಲ್ ಗ್ರಾಮದ ಮರಿಯಮ್ಮ ಓಂ ಸಿದ್ದಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 22,436. ಮಸ್ಕಲ್ ಗ್ರಾಮದ ಮಾರೇಗೌಡ ಬಿನ್ ಲೇಟ್ ಸಿದ್ದಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 17,696. ಮಸ್ಕಲ್ ಗ್ರಾಮದ ಮುನಿರಾಜು ಬಿನ್ ಕೆಂಪಣ್ಣನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 316. ಮಸ್ಕಲ್ ಗ್ರಾಮದ ಲಕ್ಷ್ಮಮ್ಮ ಕೋಂ ರಾಮನಾಯಕರವರ ವಸತಿ ನಿರ್ಮಾಣ ಕಾಮಗಾರಿ 28,440. ಮಸ್ಕಲ್ ಗ್ರಾಮದ ಲಕ್ಷ್ಮೀಕುಮಾರ್ ಬಿನ್ ಮಡಿಯಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 15,474. ಮಸ್ಕಲ್ ಗ್ರಾಮದ ಸಂಜೀವಯ್ಯ ಬಿನ್ ಲೇಟ್ ಸಿದ್ದಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 31,274. ಮಸ್ಕಲ್ ಗ್ರಾಮದ ಹನುಮಂತರಾಜು ಬಿನ್ ಗಂಗಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 23,700. ವರದನಹಳ್ಳಿ ಗ್ರಾಮದ ಕೃಷ್ಣಯ್ಯ ಬಿನ್ ಕೆಂಪಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 13,904. ವರದನಹಳ್ಳಿ ಗ್ರಾಮದ ಕೆಂಪಣ್ಣ ಬಿನ್ ಕೆಂಪತಿಮ್ಮಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 11,376. ವರದನಹಳ್ಳಿ ಗ್ರಾಮದ ಗಂಗಭೈರಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 15,484. ವರದನಹಳ್ಳಿ ಗ್ರಾಮದ ಗವಿರಂಗಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 13,588. ವರದನಹಳ್ಳಿ ಗ್ರಾಮದ ಚಂದ್ರಶೇಖರ್ ಅವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 12,956. ವರದನಹಳ್ಳಿ ಗ್ರಾಮದ ತಿಮ್ಮಕ್ಕ ಕೋಂ ಲೇಟ್ ಜವರೇಗೌಡರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 12,956. ವರದನಹಳ್ಳಿ ಗ್ರಾಮದ ಪ್ರತಾಪ್ ಅವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 18,960. ವರದನಹಳ್ಳಿ ಗ್ರಾಮದ ಮಂಜುನಾಥ್ ಬಿನ್ ಗಂಗಣ್ಣನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 30,020. ವರದನಹಳ್ಳಿ ಗ್ರಾಮದ ಮಹದೇವಮ್ಮನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 15,800. ವರದನಹಳ್ಳಿ ಗ್ರಾಮದ ರಂಗಯ್ಯ ಬಿನ್ ಆಳದಲ್ಲಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 30,968. ವರದನಹಳ್ಳಿ ಗ್ರಾಮದ ರಮೇಶ್ ರವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 7,584. ವರದನಹಳ್ಳಿ ಗ್ರಾಮದ ರಾಮಣ್ಣ ಬಿನ್ ಆಳದಲ್ಲಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 27,808. ವರದನಹಳ್ಳಿ ಗ್ರಾಮದ ರೇವಣ್ಣನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 24,648.
ವರದನಹಳ್ಳಿ ಗ್ರಾಮದ ರೇವಣ ಸಿದ್ದಯ್ಯ ಅವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 9164. ವರದನಹಳ್ಳಿ ಗ್ರಾಮದ ಸಿದ್ದಗಂಗಮ್ಮನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 316. ವರದನಹಳ್ಳಿ ಗ್ರಾಮದ ಸಿದ್ದಗಂಗಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 15474. ವರದನಹಳ್ಳಿ ಗ್ರಾಮದ ಸುನಂದಾರ್ ಅವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 316. ವರದನಹಳ್ಳಿ ಗ್ರಾಮದ ಹನುಮಂತಯ್ಯ ತಿಮ್ಮಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 13904. ವರದನಹಳ್ಳಿ ಗ್ರಾಮದ ಹನುಮಕ್ಕ ಕೊಂಬ ಲಕ್ಷ್ಮಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 15474. ಸಾಸಲು ಗ್ರಾಮದ ಗಂಗಯ್ಯ ಬಿನ್ ಕೆಂಪಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 2228. ಸಾಸಲು ಗ್ರಾಮದ ಗಂಗಯ್ಯ ಬಿನ್ ಗುಂಡಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 316. ಸಾಸಲು ಗ್ರಾಮದ ತಿಮ್ಮಕ್ಕ ಕೊಂಬ ಕರೇರಂಗಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 13578. ಸಾಸಲು ಗ್ರಾಮದ ರಂಗಸ್ವಾಮಯ್ಯ ಬಿನ್ ರಂಗನಾಯಕನವರ ಜಮೀನಿನಲ್ಲಿ ಬದು ನಿರ್ಮಾಣ 15168. ಸಾಸಲು ಗ್ರಾಮದ ಶಿವಗಂಗಯ್ಯ ಬಿನ್ ಶಿವಣ್ಣನವರ ಜಮೀನಿನಲ್ಲಿ ಬದು ನಿರ್ಮಾಣ 14852. ಸಾಸಲು ಗ್ರಾಮದ ಸಿದ್ದಲಿಂಗಪ್ಪ ಬಿನ್ ಶಿವಣ್ಣನವರ ಜಮೀನಿನಲ್ಲಿ ಬದು ನಿರ್ಮಾಣ 13272. ಸಿ ಕೊರಟಗೆರೆ ಕೆಂಪಚನ್ನಯ್ಯ ಬಿನ್ ಚೆನ್ನಗಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 316. ಸಿ ಕೊರಟಗೆರೆ ಗ್ರಾಮದ ಜಯರಾಮ್ರವರ ಜಮೀನಿನಲ್ಲಿ ಬದು ನಿರ್ಮಾಣ 316. ಸಿ ಕೊರಟಗೆರೆ ಗ್ರಾಮದ ನಂಜುಂಡಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 316. ಸಿ ಕೊರಟಗೆರೆ ಗ್ರಾಮದ ಹನುಮಯ್ಯ ಬಿನ್ ಚಿಕ್ಕಕೆಂಪಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 13272. ಸೋಮಸಾಗರ ಗ್ರಾಮದ ನಿರ್ಮಲಾ ಓಂ ಚಂದ್ರಶೇಖರಯ್ಯನವರ ವಸತಿ ನಿರ್ಮಾಣ ಕಾಮಗಾರಿ 17656. ತಮಡೇಳಿ ಗ್ರಾಮದ ಸದಾಶಿವಯ್ಯ ಬಿನ್ ಕೆಂಚಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ 29704. ಕುರುಗುಂದ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯ ಕಾಂಪೌಂಡ್ ನಿರ್ಮಾಣ ಕಾಮಗಾರಿ ಸಾಮಗ್ರಿ ಮೊತ್ತ 15694. ಬಿದರೆಕಟ್ಟೆ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯ ಕಾಂಪೌಂಡ್ ನಿರ್ಮಾಣ ಕಾಮಗಾರಿ ಕೂಲಿ ಮೊತ್ತ 316, ಸಾಮಗ್ರಿ ಮೊತ್ತ 3,36,118, ಒಟ್ಟು 3,36,434. ಮಸ್ಕಲ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಮತ್ತು ಪ್ರೌಢಶಾಲೆ ಆಟದ ಮೈದಾನ ಅಭಿವೃದ್ಧಿ ಕಾಮಗಾರಿ ಕೂಲಿ ಮೊತ್ತ 10,744, ಸಾಮಗ್ರಿ ಮೊತ್ತ 1,75,024, ಒಟ್ಟು 1,75,768. ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಕಾಂಪೌಂಡ್ ನಿರ್ಮಾಣ ಕಾಮಗಾರಿ ಸಾಮಗ್ರಿ ಮೊತ್ತ 1,34,745. ಇವಿಷ್ಟು ಗ್ರಾಮ ಪಂಚಾಯಿತಿಗೆ ಸಂಬಂಧಿಸಲ್ಪಟ್ಟಂತಹ ಕಾಮಗಾರಿಗಳು. ಈಗ ತೋಟಗಾರಿಕೆ ಇಲಾಖೆಯಿಂದ ಮೋಹನ್ ಕುಮಾರ್ ಸನ್ನಾಥ್ ಬನ್ನಪ್ಪ ಕೊರಟಗೆರೆ ಗ್ರಾಮ ತೆಂಗಿನ ಸಸಿ ಕಾಮಗಾರಿ ಕೂಲಿ ಮೊತ್ತ 22,120, ಸಾಮಗ್ರಿ ಮೊತ್ತ 3,500, ಒಟ್ಟು 25,620. ಗಂಗರಾಜು ಸನ್ನಾಥ್ ಮಡಿಯಪ್ಪ ಮಸ್ಕಲ್ ಗ್ರಾಮ ತೆಂಗಿನ ಸಸಿ ಕಾಮಗಾರಿ 4,424. ಮಸ್ಕಲ್ ಗ್ರಾಮದ ಗಂಗರಾಜು ಬಿನ್ ಮಡಿಯಪ್ಪನವರ ಮನೆ ಹತ್ತಿರ ಕೈತೋಟ ಕಾಮಗಾರಿ 2,212. ಮಂಜುನಾಥ ಸನ್ನಾಥ್ ಮಡಿಯಪ್ಪ ಮಸ್ಕಲ್ ಗ್ರಾಮ ಕಾಳುಮೆಣಸು ಕಾಮಗಾರಿ 14,220. ನರಸಯ್ಯ ಸನ್ನಾಥ್ ಮೂಡ್ಲಿಗಿರಿಯಪ್ಪ ಬಿದರಕಟ್ಟೆ ಗ್ರಾಮ ತೆಂಗಿನ ಸಸಿ ಕಾಮಗಾರಿ 35,392. ದಯಾನಂದ ಸನ್ನಾಫ್ ಕೆಂಪನಮಯ್ಯ ಚಿಕ್ಕಕೊರಟಗೆರೆ ಗ್ರಾಮ ಕಾಳುಮೆಣಸು ಕಾಮಗಾರಿ 55,300. ವೆಂಕಟೇಶ್ ಸನ್ನಾಫ್ ಕೆಂಪಯ್ಯ ಮಸ್ಕಲ್ ಗ್ರಾಮ ತೆಂಗಿನ ಸಸಿ ಕಾಮಗಾರಿ 17,696. ಗಂಗಾಧರಯ್ಯ ಸನ್ನಾಫ್ ಶಿವಣ್ಣ ಸಾಸ್ಲು ಗ್ರಾಮ ಬನಾನಾ ಪ್ಲಾಂಟೇಶನ್ ಬಾಳೆ ಕಾಮಗಾರಿ 33,180. ಸಿದ್ದರಾಜು ಸನ್ನಾಫ್ ತಿಮ್ಮಯ್ಯ ಮಸ್ಕಲ್ ಗ್ರಾಮ ತೆಂಗಿನ ಸಸಿ ಕಾಮಗಾರಿ 4,424. ಹಾಗೆ ರೇಷ್ಮೆ ಇಲಾಖೆಯಿಂದ ಮಸ್ಕಲ್ ಗ್ರಾಮದ ಬೈಲಮ್ಮ ಕುಂ ಮಡೆ ಹನುಮಯ್ಯನವರ ಜಮೀನಿನಲ್ಲಿ ಹೊಸದಾಗಿ ಇಪ್ಪು ನೇರಳೆ ನಾಟಿ ಕಾಮಗಾರಿ 22,752. ಮಹದೇವಯ್ಯ ಸೋಮಶೇಖರಯ್ಯ ಬೊಮ್ಮನಹಳ್ಳಿ ಗ್ರಾಮ ಹೊಸದಾಗಿ ಇಪ್ಪು ನೇರಳೆ ನಾಟೆ ಕಾಮಗಾರಿ 34,128. ಹಾಗೆ ಅರಣ್ಯ ಇಲಾಖೆಯಿಂದ ಸಾಸ್ಲು ಗ್ರಾಮದ SP ಉಚ್ಚಯ್ಯ ಬಿನ್ ಪೂಜಗಯ್ಯನವರ ಜಮೀನಿನಲ್ಲಿ ಗಿಡ ನೆಡುವುದು 25,912 ಈ ಕಾಮಗಾರಿಗೆ ಖರ್ಚು ಮಾಡಲಾಗಿದೆ.
ಹಾಗೆ ಕಡತ ಪರಿಶೀಲನೆ, ಸ್ಥಳ ಪರಿಶೀಲನೆ ಹಾಗೂ ಮನೆ ಭೇಟಿಯಲ್ಲಿ ಕಂಡುಬಂದಂತ ಅಂಶಗಳನ್ನು ತಮ್ಮ ಮುಂದೆ ಮಂಡಿಸ್ತಾ ಇದ್ದೀನಿ. ಮಸ್ಕಲ್ ಗ್ರಾಮದ ಪ್ರಕಾಶ್ ಎಂ ರವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ. ಸದರಿ ಕಾಮಗಾರಿಯ ಸ್ಥಳ ಪರಿಶೀಲನೆ ಸಮಯದಲ್ಲಿ ಕಾಮಗಾರಿಯು ನಾಶವಾಗಿರುವುದು ಕಂಡುಬಂದಿರುತ್ತದೆ ಹಾಗೂ ಈ ಯೋಜನೆಯ ಉದ್ದೇಶವು ಸದುಪಯೋಗ ಆಗಿರುವುದಿಲ್ಲ. ಆದ್ದರಿಂದ ಸದರಿ ಕಾಮಗಾರಿ ಖರ್ಚಾಗಿರುವ 24,648 ರೂಗಳನ್ನು ಆಕ್ಷೇಪಣೆಯಲ್ಲಿಡಲು ಈ ಗ್ರಾಮ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಹಾಗೆ ಬೊಮ್ಮನಹಳ್ಳಿ ಗ್ರಾಮದ ರಾಮಕೃಷ್ಣಯ್ಯ ಅವರ ಜಮೀನಿನಲ್ಲಿ ಬದು ನಿರ್ಮಾಣ ಕಾಮಗಾರಿ. ಸದರಿ ಕಾಮಗಾರಿಯ ಸ್ಥಳ ಪರಿಶೀಲನೆ ಸಮಯದಲ್ಲಿ ಕಾಮಗಾರಿಯು ನಾಶವಾಗಿರುವುದು ಕಂಡುಬಂದಿದೆ ಹಾಗೂ ಈ ಯೋಜನೆ ಉದ್ದೇಶವನ್ನು ಸದುಪಯೋಗಪಡಿಸಿಕೊಂಡಿರುವುದಿಲ್ಲ. ಆದ್ದರಿಂದ ಈ ಕಾಮಗಾರಿಗೆ ಖರ್ಚಾದ 17,064 ರು ಕೂಲಿ ಮೊತ್ತವನ್ನು ಆಕ್ಷೇಪಣೆಯಲ್ಲಿ ಇಡಲು ಈ ಸಭೆ ಮುಂದೆ ಮಂಡಿಸ್ತಾ ಇದ್ದೀನಿ. ಹಾಗೆ 15ನೇ ಹಣಕಾಸು ಯೋಜನೆಯಡಿ ವರದಿಯನ್ನು ತಮ್ಮ ಮುಂದೆ ಮಂಡಿಸ್ತಾ ಇದ್ದೀನಿ. 1/4/2023ಕ್ಕೆ ಪ್ರಾರಂಭಿಕ ಶುಲ್ಕು 45,22,924. ಬಿಡುಗಡೆಯಾದ ಅನುದಾನ 15,57,969. ಈ ಮೊತ್ತಕ್ಕೆ ಬ್ಯಾಂಕಿನಿಂದ ಬಂದಂತಹ ಬಡ್ಡಿ 1,18,243. 31/3/2024ಕ್ಕೆ ಅಂತಿಮ ಶುಲ್ಕು 37,30,144. ಒಟ್ಟು ಅನುದಾನ 61,99,136. ಒಟ್ಟು ಖರ್ಚು 24,68,992. ಎರಡು 2023-24 ಸಾಲಿನಲ್ಲಿ 15ನೇ ಹಣಕಾಸು ಯೋಜನೆಯಲ್ಲಿ ಅನುಷ್ಠಾನಗೊಂಡ ಕಾಮಗಾರಿಗಳ ವೆಚ್ಚದ ವಿವರವನ್ನು ಮಂಡಿಸ್ತಾ ಇದ್ದೀನಿ. ಮಸ್ಕಲ್ ಕಾಲೋನಿ ಮತ್ತು ತಮ್ಮಡಿಹಳ್ಳಿ ಗ್ರಾಮಗಳಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿ. ಪಾವತಿಸಿದ ಮೊತ್ತ 29,026. ಮಸ್ಕಲ್, ಭೀಮದೇವರಪಾಳ್ಯ ಮತ್ತು ಕಳ್ಳಿಪಾಳ್ಯ ಗ್ರಾಮಗಳಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿ 58,102. ಮಸ್ಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜೋಲಮಾರ್ನಹಳ್ಳಿ ಗ್ರಾಮದಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿ 14,470. ಬೊಮ್ಮನಹಳ್ಳಿ ಗ್ರಾಮದಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿ 14,362. ವರದನಹಳ್ಳಿ ಗ್ರಾಮದಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿ 19,123. ಕುರುಗುಂದ ಗ್ರಾಮದಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿ 19,223. ಸಾಸಲು ಗ್ರಾಮದಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿ 19,336. ಸಾಸಲು ಗ್ರಾಮದ ಕಾಲೋನಿಯಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿ 19,280. ಬಿದರೆಕಟ್ಟೆ ಗ್ರಾಮದಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿ 19,453. ಬಸವೇಗೌಡನಪಾಳ್ಯ ಗ್ರಾಮದಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿ 19,075. ಡಿ ಕೊರಟಗೆರೆ ಕಾಲೋನಿಯಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿ 38,631. ಸಿ ಕೊರಟಗೆರೆ ಕಾಲೋನಿಯಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿ 19,456. ಸಾಸಲು ಗ್ರಾಮದಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿ 24,301. ಸಾಸಲು ಕಾಲೋನಿ ಗ್ರಾಮದಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿ 23,648. ಕುರುಗುಂದ ಗ್ರಾಮದಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿ 28,462. ಸಾಸಲು ಗ್ರಾಮದ ಪರಿಶಿಷ್ಟ ಜಾತಿ ಜನಾಂಗದ ಸಾಸಲು ಮೂರ್ತಿ ಮನೆಯವರಿಗೆ ಪೈಪ್ಲೈನ್ ಕಾಮಗಾರಿ 1,17,250. ಕುರುಗುಂದ ಗ್ರಾಮದ ಕಾಲೋನಿಯ ಮುಖ್ಯ ರಸ್ತೆಯಿಂದ ಶಿವಣ್ಣನ ಮನೆಯವರಿಗೆ ಸಿಸಿ ಚರಂಡಿ ಕಾಮಗಾರಿ 1,53,123. ಕುರುಗುಂದ ಗ್ರಾಮದ ಪರಿಶಿಷ್ಟ ಜಾತಿ ರಾಜಣ್ಣನವರ ಮನೆಯಿಂದ ಪರಿಶಿಷ್ಟ ಪಂಗಡ ಜನಾಂಗದ ಲೋಕೇಶ್ ಅವರ ಮನೆಯವರಿಗೆ ಸಿಸಿ ಚರಂಡಿ ಕಾಮಗಾರಿ 1,94,767. ಕುರುಗುಂದ ಗ್ರಾಮದ ಪರಿಶಿಷ್ಟ ಪಂಗಡ ಮುದ್ದಯ್ಯನವರ ಮನೆಯಿಂದ ರಾಮಕೃಷ್ಣಯ್ಯನವರ ಮನೆ ಮುಖ್ಯ ರಸ್ತೆಯವರೆಗೆ ಸಿಸಿ ಚರಂಡಿ ಕಾಮಗಾರಿ 2,22,698. ಮಸ್ಕಲ್ ಕಾಲೋನಿ ಮತ್ತು ತಮ್ಮಡಿಹಳ್ಳಿ ಜೋಲಮಾರ್ನಹಳ್ಳಿ ಗ್ರಾಮಗಳಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿ 77,666.
2023-24 ಸಾಲಿನಲ್ಲಿ 15ನೇ ಹಣಕಾಸು ಯೋಜನೆಯಡಿ ಕುಡಿಯುವ ನೀರು, ಬೀದಿ ದೀಪ, ಸ್ವಚ್ಛತೆ ನಿರ್ವಹಣೆಗೆ ಸಂಬಂಧಿಸಿದಂತೆ ಭರಿಸಲಾದ ಒಟ್ಟು ವೆಚ್ಚ 12,87,631. ಮಸ್ಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಗೆ ಬೀದಿ ದೀಪ ಸಾಮಗ್ರಿಗಳನ್ನು ಜೈ ಮಾರುತಿ ಎಂಟರ್ಪ್ರೈಸಸ್ ಕುಣಿಗಲ್ ಇವರಿಂದ ಖರೀದಿಸಿದ ಬಾಬು ದರಪಟ್ಟಿ ಪ್ರಕಟಣೆ, ವಿವಿಧ ದರಪಟ್ಟಿಗಳು, ತುಲನಾತ್ಮಕ ದರಪಟ್ಟಿ ಮತ್ತು ಸರಬರಾಜು ಆದೇಶವನ್ನು ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿರುವುದಿಲ್ಲ. ಆಕ್ಷೇಪಣೆ ಮೊತ್ತ 19,600. ಮಸ್ಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಗೆ ಬೀದಿ ದೀಪ ಸಾಮಗ್ರಿಗಳನ್ನು ಜೈ ಮಾರುತಿ ಎಂಟರ್ಪ್ರೈಸಸ್ ಕುಣಿಗಲ್ ಇವರಿಂದ ಖರೀದಿಸಿದ ಬಾಬು ದರಪಟ್ಟಿ ಪ್ರಕಟಣೆ, ವಿವಿಧ ದರಪಟ್ಟಿಗಳು, ತುಲನಾತ್ಮಕ ದರಪಟ್ಟಿ ಮತ್ತು ಸರಬರಾಜು ಆದೇಶವನ್ನು ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿರುವುದಿಲ್ಲ. ಆಕ್ಷೇಪಣೆ ಮೊತ್ತ 19,600. ಒಟ್ಟು ಆಕ್ಷೇಪಣೆಗೆ ಶಿಫಾರಸು ಮಾಡಿದ ಮೊತ್ತ 39,200 ರೂಗಳು. ಹಾಗೆ ಇದುವರೆಗೆ ಸಾಮಾಜಿಕ ಪರಿಶೋಧನಾ ವರದಿಯನ್ನು ಮಂಡಿಸಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. 2023-24ನೇ ಸಾಲಿನಂತಹ ನಡೆದ ಕಾಮಗಾರಿಗಳ ಬಗ್ಗೆ ವರದಿಯನ್ನು ಮಂಡನೆ ಮಾಡಿರ್ತಾರೆ. ವರದಿಯನ್ನು ಮಂಡನೆ ಮಾಡಿದಂತಹ ರಂಗಸ್ವಾಮಿ ಅವರಿಗೆ ಎಲ್ಲರೂ ಪರವಾಗಿ ತುಂಬ ಧನ್ಯವಾದಗಳು. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ SBI ವತಿಯಿಂದ ವಿಕಸಿತ ಭಾರತ ಕಾರ್ಯಕ್ರಮ